ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಇಂದಿನ ವಿಶೇಷತೆ, ಸುಮಾರು ಒಂದು 10 ದಿನಗಳಾಗಿತ್ತು ನಾನು ವಿಡಿಯೋ ಮಾಡಿ. ಬಿಕಾಸ್ ಕಾರಣಾಂತರಗಳಿಂದ ಕೋರ್ಟ್ ಕೆಲಸದಿಂದ ಸ್ವಲ್ಪ ಬ್ಯುಸಿ ಇದೆ. ಇವತ್ತು ಏನಪ್ಪ, ಸ್ಪರ್ಧಾರ್ಥಿಗಳು ಕೆಲವೊಂದು ಮಾಹಿತಿಯನ್ನು ಕೇಳಿದರು, ಫೋನ್ ಮಾಡಿದರು. ವಿ ಎ ಒ ರಿಲೇಟೆಡ್ ಮಾಹಿತಿ ಕೊಡಿ ಸರ್ ಸ್ವಲ್ಪ, ಮತ್ತು ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕೋರ್ಟ್ ಹಿಯರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಏನಾಗ್ಬೋದು ಮುಂದೆ 2ನೇ ತಾರೀಕು ಅಂತ ಸ್ಪರ್ಧಾರ್ಥಿಗಳು ತುಂಬ ಜನ ಕಾಲ್ ಮಾಡಿದರು. ಅದರ ರಿಲೇಟೆಡ್ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸ್ಪರ್ಧಾರ್ಥಿಗಳೇ. ಏನಪ್ಪ ವಿಷಯ ಅಂದರೆ, ವಿ ಎ ಒ ಏನೀಗ ಸುದ್ದಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಾಗಿರ್ಬೋದು, ಅಂದರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಏನು ಹಂಚ್ಕೊಂಡಿದ್ದಾರೆ. ಆಗುತ್ತೆ, ವಿ ಎ ಒ ಆಗುತ್ತೆ. ಹಾಗೆ ಮತ್ತು ಈಗೇನು ಪಿ ಡಿ ಒ ಏನು ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಹಾಗೆ ಮುಂಬರುವ ಎಲ್ಲ ಏನು ಈಗ ಹಿಂದೆ ನಡೆದಿರುವ ಎಲ್ಲ ಎಕ್ಸಾಮ್ ರಿಸಲ್ಟನ್ನು ಏನು ಹೊರಡಿಸ್ತಾರೆ. ಎಕ್ಸಾಮ್ ಆಗಬಹುದಾ ಇಲ್ವಾ ಅಂತ ಗೊಂದಲ ಇದೆ ಏನು ಸ್ಪರ್ಧಾರ್ಥಿಗಳಲ್ಲಿ. ನಿಜ ಸ್ಪರ್ಧಾರ್ಥಿಗಳೇ ಹೇಳ್ತಾ ಇದ್ದೀನಿ. ನನಗನಿಸಿದ ಪ್ರಕಾರ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಒಂದು ಫಂಕ್ಷನಲ್ಲಿ ಹೇಳಿದರೆ, ಏನು 2,80,000 ಹುದ್ದೆಗಳಿದೆ, ಹಂತವಾಗಿ ತುಂಬಿಕೊಳ್ತೀನಿ ಅಂತ ಹೇಳಿದರೆ. ತುಂಬ ಖುಷಿಯ ವಿಚಾರ. ಇನ್ನೂ ಯಾರೆಲ್ಲ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಅವರ ಅವ್ರಿಗೂ ಅರಿವಾಗಿದೆ, ಏನು ಜಾಬ್ ವೇಕೆನ್ಸೀಸನ್ನು ಫಿಲ್ ಮಾಡ್ಕೋಬೇಕು, ಅವರಿಗೆ ಒಂದು ನ್ಯಾಯ ದೊರಕಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಮತ್ತು 2ನೇ ತಾರೀಕು ನಮ್ಮ ಎ ಜಿ ಸಾಹೇಬರು ಏನಾದರೂ ಸರ್ಕಾರ ಪರವಾಗಿ ಅಪ್ಲಿಕೇಶನ್ ಹಾಕ್ಕೊಂಡು, ಈಗೇನು ಹೈಕೋರ್ಟ್ ಡೈರೆಕ್ಷನ್ ರೀತಿ 94% ರಿಲೇಟೆಡ್ ಏನಾದರೂ ಇನ್ನು 6% ಉಳಿಸ್ಕೊಂಡು ಮೇ ಬಿ ಮಾಡಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ಬಟ್ 100% ಹೇಳ್ತಾ ಇದ್ದೀನಿ, ನೋಟಿಫಿಕೇಷನ್ಸ್ ಆಗುತ್ತೆ, ಯಾವುದೇ ಸಂಶಯ ಇಲ್ಲ. ನನಗೆ ತಿಳಿದಿರೋ ಪ್ರಕಾರ, ಬಲ್ಲ ಮಾಹಿತಿಗಳ ಪ್ರಕಾರ ನೋಟಿಫಿಕೇಷನ್ಸ್ ಆಗುತ್ತೆ. ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ಲ, ಸ್ಟಡಿ ಮಾಡಿ, ಈಗಲಿಂದನೇ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸರ್ ಯಾಕೆ ಸರ್ ವಿಡಿಯೋ ಬರ್ತಾ ಇಲ್ಲ ತಮ್ಮದು ಅಂತ ಹೇಳಿದ್ರು. ಇಲ್ಲ, ಸ್ವಲ್ಪ ಬ್ಯುಸಿ ಇದೆ, ಆ ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಖಂಡಿತವಾಗ್ಲೂ ಸ್ಪರ್ಧಾರ್ಥಿಗಳೇ ಏನಪ್ಪ ಅಂದರೆ, ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಭರವಸೆ ಇದೆ. ಯಾಕಂದರೆ ಈಗ ಅಷ್ಟೊಂದು ನೋಟಿಫಿಕೇಷನ್ಸ್ ಇದೆ, ಸಾಲು ನೋಟಿಫಿಕೇಷನ್ಸ್ ಇದೆ. ಬಟ್ ಇನ್ನೊಂದು ಸ್ಪರ್ಧಾರ್ಥಿಗಳೇ, ನೀವು ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಎಫ್ ಡಿ ಎಗೆ ಓದ್ತಾ ಇದ್ದರೆ ಸಿನ್ಸಿಯರಾಗಿ ಎಫ್ ಡಿ ಎಗೆ ಓದಿ, ಗ್ರೂಪ್ ಸಿಗೆ ಓದ್ತಾ ಇದ್ದರೆ ಗ್ರೂಪ್ ಸಿಗೆ ಓದಿ, ಮತ್ತು ಪಿ ಡಿ ಒಗೆ ಓದ್ತಾ ಇದ್ದರೆ ಪಿ ಡಿ ಒಗೆ ಓದಿ. ಹಾಗೆ ಮತ್ತು ಎಲ್ಲ ಗ್ರೂಪ್ ಬಿ ಮತ್ತು ಟೆಕ್ನಿಕಲ್ ಸಬ್ಜೆಕ್ಟ್ಸ್, ಅಂದರೆ ಟೆಕ್ನಿಕಲ್ ರಿಲೇಟೆಡ್ ಏನೆಲ್ಲ ಸಬ್ಜೆಕ್ಟ್ಸ್ ಇದೆಯೋ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಏನು ಈ ಗ್ರೂಪ್ ಸಿಗೆ ಯಾರೆಲ್ಲ ಓದ್ತಾ ಇದ್ದೀರಾ, ಕಮ್ಯುನಿಕೇಷನ್ ಪೇಪರ್ಗೆ ಹೆಚ್ಚು ಒತ್ತು ಕೊಡಿ. ಹಾಗೆ ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ಈ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದು ಇಂಗ್ಲೀಷು, ಹಾಗೆ ಮತ್ತು ಕಂಪ್ಯೂಟರು, ಜೊತೆಗೆ ಜಿ ಎಸ್ ಪೇಪರಲ್ಲಿ ಬಂದು ಯಾವುದು ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ, ಆಪ್ಟಿಟ್ಯೂಡ್ಗೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳಿದ್ದು ಇಷ್ಟು ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟಲ್ಲಿ ನಿಮಗೆ ಮಿನಿಮಮ್ 100 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಕವರ್ ಆಗುತ್ತೆ ನೋಡಿ. ಈಗ ಕಮ್ಯುನಿಕೇಷನ್ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ಇರುತ್ತೆ, ಹಾಗೆ ಕಂಪ್ಯೂಟರಲ್ಲಿ 30, ಎಷ್ಟಾಯಿತು 65 ಮಾರ್ಕ್ಸ್ ಆಯಿತು. ಮತ್ತು ಇದೊಂದು 15 ಅಂದರೆ 30, ಟೋಟಲ್ 95. ಓಕೆನಾ, ಅರೌಂಡ್ 65 + 30 95 ಆಗುತ್ತೆ. ಅರೌಂಡ್ ನಿಮಗೆ 100 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಬಿಕಾಸ್ ಯಾಕಂದರೆ ಅಲ್ಲಿ ಫೋಕಸ್ ಮಾಡಿ, ನೀವು ಅದನ್ನು ಫೋಕಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಸ್ಕೋರಿಂಗ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಕಾಂಪಿಟೇಷನ್ ದಿನೇ ಜಾಸ್ತಿ ಆಗ್ತಾ ಇದೆ. ಸ್ಪರ್ಧಾರ್ಥಿಗಳು ನೋಟಿಫಿಕೇಷನ್ಸ್ ಆಗಲಿ, ಅದಾಗಲಿ ಇದಾಗಿರಲಿ, ಈ ಥರ ನೀವು ಗೊಂದಲಗಳಿಗೆ ಕಿವಿ ಕೊಡೋಕೆ ಹೋಗಬೇಡಿ. 100% ನೋಟಿಫಿಕೇಷನ್ಸ್ ಆಗೇ ಆಗುತ್ತೆ, ಇದರಲ್ಲಿ ಡೌಟೇ ಇಲ್ಲ. ಬಟ್ 2ನೇ ತಾರೀಕು ತುಂಬ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಏನಂದರೆ, ಸರ್ಕಾರದ ಪರವಾಗಿ ಅವತ್ತು ಏನು ಡಿಸಿಷನ್ ತೊಗೊಳ್ತಾರೆ ಕೋರ್ಟಲ್ಲಿ, ಎ ಜಿ ಸಾಹೇಬ್ರು ಏನು ಯಾವ ಅಪ್ಲಿಕೇಶನ್ ಹಾಕ್ತಾರೆ, ಏನೆಲ್ಲ ಮಾರ್ಪಾಡಾಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಬಟ್ 100% ನೋಟಿಫಿಕೇಷನ್ಸ್ ಆಗುತ್ತೆ. ಯಾಕಂದರೆ ಸರ್ಕಾರದ ಮೇಲೆ ಒತ್ತಡವೂ ಜಾಸ್ತಿ ಇದೆ, ಮತ್ತು ಅವರು ಸ್ಪರ್ಧಾರ್ಥಿಗಳಿಗೂ ಸ್ಪಂದಿಸಬೇಕು. ಓಕೆನಾ, ಅವ್ರ ರಾಜಕೀಯ ಪರಿಸ್ಥಿತಿ ಏನೇ ಆಗಿರ್ಬೋದು ಸೆಕೆಂಡ್ರಿ, ಬಟ್ ಸ್ಪರ್ಧಾರ್ಥಿಗಳಿಗೆ ಅವರು ಸ್ಪಂದಿಸ್ತಾರೆ ಅಂತ ಭರವಸೆ ನನಗಿದೆ. ಬಟ್ ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ವಲ್ಲ, ಸಿನ್ಸಿಯರಾಗಿ ಸ್ಟಡಿ ಮಾಡಿ, ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಬರ್ತೀನಿ ಇನ್ನು ಮೇಲೆ ಡೈಲಿ ಏನಾದರೂ ಒಂದು ಮಾಹಿತಿ ತೊಗೊಂಡು ತಮ್ಮ ಮುಂದೆ ಬರ್ತೀನಿ. ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡಬೇಡಿ. ಸಾಲು ನೋಟಿಫಿಕೇಷನ್ಸ್ ಇದೆ. ಪಿ ಎಸ್ ಐಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ, ಚೆನ್ನಾಗಿ ಓದಿ. ಹಾಗೆ ಮತ್ತು ಪಿ ಸಿ ಆಗುತ್ತೆ, ಎಸ್ ಡಿ ಆಗುತ್ತೆ, ಎಫ್ ಡಿ ಎ ಆಗುತ್ತೆ, ವಿ ಎ ಒ ಆಗುತ್ತೆ,
ಟೆಕ್ನಿಕಲ್ ಪೋಸ್ಟ್ ಆಗುತ್ತೆ. ಈ ಪ್ರತಿಯೊಂದು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನು ಖಾಲಿ ಇದೆಯಲ್ಲ ಆ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬಿಕೊಳ್ತಾರೆ. ಈಗೇನೋ ನಮಗೆ ರಿಕ್ವೈರ್ಮೆಂಟ್ ಒಂದು 2,000 3,000 ಪೋಸ್ಟ್ ಇದ್ದರೆ ಅದರಲ್ಲಿ ಮೇ ಬಿ ಒಂದು 1,000 ಒಂದು 800 ಈ ರೀತಿ ಫಿಲ್ ಮಾಡ್ಕೊಂಡ್ಬರ್ತಾರೆ. ಈಗ ಏನೋ PSI ತುಂಬ ವೇಕೆನ್ಸೀಸ್ ಖಾಲಿ ಇದೆ. ಯಾರೆಲ್ಲ PSI ಆಸ್ಪಿರೆಂಟ್ಸ್ ಇದ್ದೀರಲ್ವ, ಸಿನ್ಸಿಯರಾಗಿ ಸ್ಟಡಿ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಸ್ಟಡಿ ಮಾಡಿ ಎಫೆಕ್ಟಿವ್ ಮೆಟೀರಿಯಲನ್ನು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಏನು ಸಾಕಷ್ಟು ಮಾರ್ಕೆಟ್ಗೆ ಪುಸ್ತಕಗಳು ಹೊಸದಾಗಿ ಬರ್ತಾ ಇದ್ದಾವೆ. ಯಾವುದು ಓದಬೇಕು ಯಾವುದು ಬಿಡಬೇಕು ಅಂತ ನಿಮ್ಮಲ್ಲೇ ಗೊಂದಲ ಆಗಿಬಿಟ್ಟಿರುತ್ತೆ. ಆ ಕಾರಣದಿಂದ ಏನು ನಾನು ಹೇಳ್ತೀನಿ, ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಪುಸ್ತಕಗಳನ್ನು ಓದಿದ್ರೆ ನೀವು ಸ್ಕೋರ್ ಮಾಡ್ತೀರಾ, ಯಾವೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅದನ್ನು ಪ್ರತಿಯೊಂದು ಹೇಳ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಹಾಕಿದರು, ಸರ್ ನೀವು ಅಡ್ವೊಕೇಟ್ ಆಗಿದ್ದೀರಾ ಮತ್ತು ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಾನು ಸ್ಪರ್ಧಾರ್ಥಿನಿ, ಯಾಕಂದರೆ ನಾನು ಆಸ್ಪಿರೆಂಟೇ ಇದ್ದೀನಿ. ಆ ಕಾರಣದಿಂದ ನನಗೂ ಯಾಕಂದರೆ ಅಷ್ಟೊಂದು ಈಸಿ ಅಲ್ಲ. ನಾನು 5 ಬುಕ್ಸ್ ಬರೀಬೇಕಂದ್ರೆ 5 1 2 ಟೋಟಲ್ ಒಂದು 10 ಬುಕ್ಸ್ ರೆಡಿ ಆಗಿದೆ. ಬಟ್ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ನಿಮಗೆ 5 ಸಿಗ್ತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ ಸರ್ ಅಂತ ಹೇಳ್ತಾರೆ. ಅಡ್ವೊಕೇಟ್ ಆಗಿ ಆ ಕಡೆ ವಕೀಲಿ ವೃತ್ತಿ ಮಾಡಿಕೊಂಡು ಈ ಕಡೆ ಸ್ಪರ್ಧಾತ್ಮಕ ಲೋಕದಲ್ಲಿ ಇವರಿಗೆಲ್ಲ ಎಷ್ಟೊಂದು ಗೈಡ್ ಮಾಡ್ತಿರ್ತಾರೆ, ಹೇಗೆ ಸಾಧ್ಯ ಆಗುತ್ತೆ? ನೋಡಪ್ಪ, ಎಲ್ಲರಿಗೂ ಸಾಧ್ಯ ಆಗುತ್ತೆ. ಈಗ ಎಲ್ಲರಿಗಿದ್ದಷ್ಟು 24 ಅವರ್ಸೇ ನಮಗೂ ಟೈಮ್ ಇರುತ್ತೆ. ಬಟ್ ಬಿಡುವಿನ ಸಂದರ್ಭದಲ್ಲಿ ಇವತ್ತು ಸಂಡೇ ಏನಪ್ಪ ಕೆಲಸ ಇರುತ್ತೆ ಅಲ್ವಾ? ಆ ಕಾರಣದಿಂದ ಬಿಡುವಿನ ಸಂದರ್ಭದಲ್ಲಿ ನನಗೇನು ಗೊತ್ತಿದೆಯೋ ಆ ಮಾಹಿತಿಯನ್ನು ತಿಳಿಸ್ತೀನಿ. ನಾನು ಏನು ಹೇಳ್ತೀನೋ ಅದು ವಾಸ್ತವತೆ ಇರುತ್ತೆ. ಆ ಕಾರಣದಿಂದ ಮತ್ತು ಇನ್ನೂ ನಾನು ಬರೆದಿರೋ 5 ಪುಸ್ತಕಗಳು ಇನ್ನೂ ಯಾರು ಬೈ ಮಾಡಿಲ್ಲ. ಯಾಕಂದರೆ ಕರ್ನಾಟಕದ ನಂಬರ್ 1 ಬುಕ್ಸ್ ಅಂತಲೇ ಗುರ್ಸ್ಕೊಂಡಿದೆ. ಆ ಬುಕ್ಸ್ ರಿಲೇಟೆಡು ಏನು ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ವಿಡಿಯೋಸ್ ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿ ಅನಿಸ್ತು. ಏನಪ್ಪ, ನಾನು ಬರೆದಿರೋ ಯಾವ ಪುಸ್ತಕಗಳ ಬಗ್ಗೆ ಇಷ್ಟೊಂದು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ಒಬ್ಬ ಏನು UPSC ಟಾಪ್ ಹೋಲ್ಡರ್ಸ್ ಆಗಿರ್ಬೋದು, ಸಂಸ್ಥೆಗಳಲ್ಲಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ತುಂಬ ಕಂಟೆಂಟನ್ನು ಬುಕ್ಸಿಂದ ತೊಗೊಂಡು ನೀಟಾಗಿ ಕ್ಲಾಸ್ ಮಾಡ್ತಾಯಿದ್ದಾರೆ. ಅದೇನು ನನಗೇನು ಜಲಸ್ ಇಲ್ಲ. ಯಾವುದೋ ಒಂದು ಮಾಹಿತಿ ಸ್ಪರ್ಧಾರ್ಥಿಗಳಿಗೆ ತಲುಪ್ತಾ ಇದೆ ಅಂದರೆ ಅದು ಖುಷಿ ಪಡುವ ವಿಚಾರನೇ ಆಗಿರುತ್ತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳ ಇನ್ನೂ ಯಾರೆಲ್ಲ ನನ್ನ ಪುಸ್ತಕಗಳು ಬೈ ಮಾಡಿಲ್ಲ, ಇನ್ನೊಂದು ಏನಂದರೆ ನನ್ನ ಪುಸ್ತಕಗಳು ಬೈ ಮಾಡೋದ್ರಿಂದ ನಿಮಗೆ 65 ಮಾರ್ಕ್ಸ್ ನಿಮ್ಮ ಜೇಬಲ್ಲಿದ್ದಾಗೆ. 200ಕ್ಕೆ 65 ಮಾರ್ಕ್ಸ್ ಹೇಳ್ಬಿಡ್ತೀನಿ ಕೇಳಿ. ಯಾವುದು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಿಂದ 35 ಮಾರ್ಕ್ಸ್ ಬರುತ್ತೆ. ಮತ್ತು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಹಾಗೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮಿನಿಮಮ್ 15 ಹೇಳ್ತಾ ಇದ್ದೀನಿ. ಜೊತೆಗೆ ಜಿಯೋಗ್ರಫಿ ಅಂದರೆ ಜಿಯೋ ಮತ್ತು ಕರ್ನಾಟಕ ಜಿಯೋಗ್ರಫಿಯಲ್ಲಿ 15 30 ಪ್ಲಸ್ ಒಂದು 35 65 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಕಟ್ಟಿಟ್ಟ ಬುತ್ತಿ ಯಾರೆಲ್ಲ ಸಿನ್ಸಿಯರಾಗಿ ಓದ್ತಾ ಇದ್ದಾರೆ. ಮತ್ತು ಕಂಟೆಂಟ್ ಅಪ್ಡೇಟ್ ಇದೆ, ತುಂಬ ಚೆನ್ನಾಗಿದೆ. ಆ ಕಾರಣದಿಂದ ಪುಸ್ತಕಗಳು ಅಂದರೆ ಟಾಪ್ ಆಥರ್ಸ್ಗೆ ಕಂಪ್ಯಾರಿಸನ್ ಮಾಡಿ ಪುಸ್ತಕಗಳನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಕಂಪ್ಯಾರಿಸನ್ ಮಾಡಿ, ಮಾರ್ಕೆಟ್ಗೆ ಹೋಗಿ, ಪುಸ್ತಕ ಮಳಿಗೆಗೆ ಹೋಗಿ, ಯಾವೆಲ್ಲ ಪುಸ್ತಕಗಳಿದೆ ಆ ಪುಸ್ತಕಗಳು ಕಂಪ್ಯಾರಿಸನ್ ಮಾಡಿ, ಯಾವುದು ವರ್ತ್ ಇದೆ ಅದನ್ನು ತಗೊಳ್ಳಿ. ಓಕೆನಾ? ನಾನು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ, ಮರಕ್ಕಿಂತ ಮರದ ದೊಡ್ಡದಿರುತ್ತೆ. ಬಟ್ ಈಗ ಮಾರ್ಕೆಟಲ್ಲಿ ತುಂಬ ಹೆಸರನ್ನು ಪಡೆದಿದ್ದಾವೆ ಪುಸ್ತಕಗಳು. ಆ ಕಾರಣದಿಂದ ಸ್ಪರ್ಧಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ನಾನು ಬರೆದಿರೋ ಪುಸ್ತಕಗಳು. ಮತ್ತು ಇನ್ನೇನಪ್ಪ ಅಂದರೆ ನೀವು ಸ್ಟಡಿ ಮಾಡ್ತಾಯಿರಿ. ಯಾಕಂದರೆ ನೆನೆ ಒಂದು ಫಂಕ್ಷನಲ್ಲಿ ಹೇಳಿದರೆ ಸಿದ್ದರಾಮಯ್ಯ ಸಾಹೇಬರು, ಏನು ಇರುವ ಅಷ್ಟು ಖಾಲಿ ಇರುವ ಅಷ್ಟು ಪುಸ್ತಕಗಳನ್ನು ಹಂತ ಹಂತವಾಗಿ ಫಿಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಎಲ್ಲೋ ಒಂಥರ ಭರವಸೆ ಮೂಡಿಸಿದಂಗೆ ಆಗಿದೆ ಸ್ಪರ್ಧಾರ್ಥಿಗಳಿಗೆ. ನನಗೂ ಏನೋ ಅನಿಸ್ತಿದೆ, ಈಗ 2ನೇ ತಾರೀಕು ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೋದು, ಸ್ಟ್ರಾಂಗ್ ಡಿಸಿಷನ್ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೋ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ. ಸ್ಪರ್ಧಾರ್ಥಿಗಳೇ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಎಲ್ಲರೂ ಸ್ಟಡಿ ಮಾಡ್ತಾ ಇರಿ. ಈ ಸ್ಟಡಿ ಜೊತೆಗೆ ಎಲ್ಲ ಆಕ್ಟಿವಿಟೀಸ್ ಇರಲಿ. ಓಕೆನಾ? ಇನ್ನೂ ಒಂದು ಜೊತೆ ಹೇಳ್ತೀನಿ, ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡರಲ್ಲಿ ಎರಡೂ ಇರಲಿ. ಪ್ಲಾನ್ ಏನೂ ಇರಲಿ, ಪ್ಲಾನ್ ಬಿನೂ ಇರಲಿ ಅಂತ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಟಡಿ ಮಾಡ್ತಾಯಿರಿ, ಸಿನ್ಸಿಯರಾಗಿ ಸ್ಟಡಿ ಮಾಡಿ, ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಷ್ಟೊಂದು ಕ್ಷೇಮ ಅಲ್ಲ. ಆ ಕಾರಣದಿಂದ ಈಗಲಿಂದನೇ ಸ್ಟಡಿ ಮಾಡ್ತಾಯಿರಿ. ನಿಮ್ಮ ಯಶಸ್ಸಿಗೆ ಕಾದು ಕುಳ್ತಿರ್ತೀನಿ. ಏನಾಗ್ತಿದೆ ಸ್ಪರ್ಧಾತ್ಮಕ ಲೋಕದಲ್ಲಿ ನಾನು ಮಾಹಿತಿ ಕೊಡ್ತಿರ್ತೀನಿ. ಜೆನ್ಯೂನ್ ಆಗಿರುತ್ತೆ ಮಾಹಿತಿ. ನನಗೆ ಯಾರೋ ಹೇಳಿ ಏನೂ ಮಾಡಲ್ಲ, ನನಗೆ ಏನು ಅನಿಸುತ್ತೋ ಅದನ್ನು ಹೇಳ್ತೀನಿ, ವಾಸ್ತವತೆ ಹೇಳ್ತೀನಿ. ಬಟ್ ನೀವು ಸ್ಟಡಿ ಮಾಡಬೇಕು. ನಿಮ್ಮ ಸ್ಟಡಿ ಮಾಡಿಕೊಂಡು ನಿಮ್ಮ ಯಶಸ್ಸನ್ನು ಕಾದುಕೊಳ್ತಿರ್ತಾರೆ ಸಾಕಷ್ಟು ಜನ ಯಶಸ್ಸಿಗಾಗಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಎಲ್ಲರೂ ದಯವಿಟ್ಟು ಸ್ಟಡಿ ಮಾಡ್ತಾರೆ. ಮುಂದಿನ ವಿಡಿಯೋ ಏನು ಅಂತ ನಾಳೆ ನಿಮಗೆ ಖಂಡಿತ ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.